ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಶಿಕ್ಷಣದ ಜೊತೆಗೆ ಸಂಸ್ಕಾರದ ಅಗತ್ಯವಿದೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ಅವರು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಾಲಕಿಯರ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದ ಕುರಿತು ನಡೆದಂತಹ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮಾತನಾಡಿದರು. ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಲಕಿಯರ ಸರ್ಕಾರಿ ಮಹಾವಿದ್ಯಾಲಯದ ಪ್ರೌಢ ವಿಭಾಗದ ಉಪ ಪ್ರಾಂಶುಪಾಲರಾದ ಮಹಾಂತೇಶ್ ನರಸನಗೌಡ್ರ ಅವರು ಮತ್ತು ಉದ್ಘಾಟಕರಾಗಿ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಡೋಡಿ, ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅರ್ಷದ್ ಅನ್ಸಾರಿ ಮತ್ತು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಎಂ ಜತ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ಅವರು, ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಶಿಕ್ಷಣದ ಜೊತೆಗೆ ಸಂಸ್ಕಾರದ ಅಗತ್ಯವಿದೆ. ಇದನ್ನು ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ನೀಡಿದರೆ ಮಾತ್ರ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಾಧ್ಯ ಅಂತ ಹೇಳಿದರು. ಬಾಲ್ಯ ವಿವಾಹವನ್ನು ತಡೆಗಟ್ಟಲು 2030ರೊಳಗೆ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಅದರಿಂದ ನಾವುಗಳು ಇವತ್ತಿನ ದಿನ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದು ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಶಿಕ್ಷಣ ಕುಂಠಿತವಾಗಿ ಅವರ ಹಕ್ಕುಗಳಿಂದ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಅಭಿವೃದ್ಧಿ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು ಉಲ್ಲಂಘನೆಯಾಗುತ್ತಿದೆ ಎಂದು ತಿಳಿದು ಬಂದರೆ ಬಾಲ್ಯ ವಿವಾಹ ಮುಕ್ತ ಈ ದಿನ ಬಾಲ್ಯ ವಿವಾಹ ವಿರೋಧ ಮಾಡೋದಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ. ಈ ನಮ್ಮ ಸಮಾಜದಲ್ಲಿ ಒಂದು ಅತ್ಯಂತ ಗಂಭೀರ ಒಂದು ಸಮಸ್ಯೆಗಳಲ್ಲಿ ಒಂದಾಗಿರುವಂಥ ಈ ಒಂದು ಬಾಲ್ಯ ವಿವಾಹವನ್ನು ಹೇಗೆ ನಾವು ಬೇರು ಸಮೇತ ಕಿತ್ತು ಹಾಕಬೇಕು, ಇದನ್ನು ಇಲ್ಲೇ ಮುಗಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಒಂದು ಆಯೋಜಿಸಿಕೊಂಡಿದ್ದೇವೆ. ಬಾಲ್ಯ ವಿವಾಹ ಅಂತಂದರೆ ಹುಡುಗಿಯರಿಗೆ 18 ವರ್ಷ, ಹುಡುಗರಿಗೆ 21 ವರ್ಷ ಆಗದೇ ಇದ್ದಾಗ ಅಂಥ ಹುಡುಗಿಯರಿಗೆ ಮದುವೆ ಮಾಡಿದಾಗ ಅದು ಬಾಲ್ಯ ವಿವಾಹ ಅಂತ ಅನಿಸ್ಕೊಳ್ತದೆ. ನಂತರ ಇದು ಕಾನೂನಿನ ದೃಷ್ಟಿಯಲ್ಲಿ ಒಂದು ಅಪರಾಧವೂ ಸಹ ಆಗುತ್ತದೆ. ಈ ರೀತಿ ಬಾಲ್ಯ ವಿವಾಹ ಮಾಡಿದ್ದಾಗ ಅವರ ಕುಟುಂಬದವರಿಗೆ ಮತ್ತು ಬಾಲ್ಯ ವಿವಾಹದಲ್ಲಿ ಶಾಮೀಲಾದಂಥ ಎಲ್ಲರಿಗೂ ಸಹ 2 ವರ್ಷವರೆಗೆ ಜೈಲು ಶಿಕ್ಷೆ ಸಹ ಆಗುವಂಥ ಒಂದು ಸಂಗತಿ ಎದುರಾಗ್ಬೋದು. ಈಗ ಬಾಲ್ಯ ವಿವಾಹ ಮಾಡೋದ್ರಿಂದ ಏನೇನು ಪರಿಣಾಮ, ಕೆಟ್ಟ ದುಷ್ಪರಿಣಾಮಗಳು ಏನೇನಾಗ್ತವೆ ಅಂತಂದರೆ ಮಕ್ಕಳ ಒಂದು ಜೀವನ, ಮಾನಸಿಕ ಹಾಗೂ ದೈಹಿಕ ಜೀವನದ ಮೇಲೆ ಒಂದು ದುಸ್ಥಿತಿ ಬೀರ್ತದೆ. ಅದೇ ರೀತಿ ಅವರ ಒಂದು ಶಿಕ್ಷಣ ಕೂಡ ಅಸಮರ್ಪಕವಾಗಿ ಹಾಗೆ ಉಳ್ಕೊಳ್ತದೆ. ಅದೇ ರೀತಿ ಅವರ ಆರೋಗ್ಯದ ಮೇಲೆ ಒಂದು ಕೆಟ್ಟ ಒಂದು ಗಂಭೀರವಾದಂಥ ಪರಿಣಾಮವೂ ಸಹ ಬೀರ್ತದೆ. ಈಗ ಹೆಚ್ಚಿನ ಒಂದು ಆರೋಗ್ಯ ಮೇಲೆ ಸಮಸ್ಯೆ ಉಂಟಾಗುವುದಂದರೆ ಅದು ಹೆಣ್ಮಕ್ಳ ಮೇಲೆ. ಯಾಕಂದರೆ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಗರ್ಭಧಾರಣೆ ಮಾಡಿದಾಗ ಅವರ ಆ ಒಂದು ವಯಸ್ಸಿನಲ್ಲಿ ಅವರಿಗೆ ಆ ಒಂದು ಹೊರೆಯನ್ನು ತಗೊಳ್ಳೋಕ್ಕೆ ಆಗದೇ ಇದ್ದಾಗ ಅವರಿಗೆ ಅದು ತುಂಬ ಒಂದು ದೈಹಿಕವಾಗಿ ಅವರಿಗೆ ಪರಿಣಾಮ ಆಗ್ತದೆ. ಆ ನಂತರ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆಲ್ಲ ಮನವಿ ಮಾಡೋದೇನಂತಂದರೆ, ನೀವು ನಿಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಅಥವಾ ನೆರೆಹೊರೆಯಲ್ಲಿ ಆಗದಂಥ ಬಾಲ್ಯ ವಿರುದ್ಧ ನೀವು ಧ್ವನಿಯನ್ನು ಎತ್ತಬೇಕು. ಇದೆಲ್ಲ ನಿಮಗೆ ಯಾಕೆ ಹೇಳ್ತೀವಿ ಅಂತಂದರೆ, ನೀವು ಎಲ್ಲ ಸಮಾಜದ ಭವಿಷ್ಯ, ನೀವೆಲ್ಲರೂ ಕೂಡ ನಮ್ಮ ಸಮಾಜದ ಭವಿಷ್ಯ. ಅದೇ ರೀತಿ ನೀವು ನಿಮ್ಮ ಕುಟುಂಬದಲ್ಲಿ, ನೆರೆಹೊರೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಒಂದು ಏರಿಯಾದಲ್ಲಿ ಏನಾದರೂ ಈ ಥರ ಬಾಲ್ಯ ವಿವಾಹ ಅಂತ ಒಂದು ಕೆಟ್ಟ ಅಭ್ಯಾಸ ಪದ್ಧತಿಯನ್ನು ರೂಢಿಯಲ್ಲಿದ್ದರೆ ಅದನ್ನು ನೀವು ಧ್ವನಿ ಎತ್ತಬೇಕು. ಅದೇ ರೀತಿ ಜ್ಞಾನದ ಒಂದು ಜ್ಯೋತಿ ಬೆಳಗಿಸ್ಬೇಕು, ಮತ್ತು ಜಾಗೃತಿಯ ಒಂದು ಜ್ಯೋತಿಯನ್ನು ಬೆಳಗಿಸ್ಬೇಕು. ಆನಂತರ ನ್ಯಾಯ ಮತ್ತು ನೈತಿಕವನ್ನು ಬೆಂಬಲಿಸಬೇಕು ಅಂತ ಹೇಳ್ತಾ ಅದಕ್ಕೆ ಶಿಕ್ಷಣ ಅಂದರೆ ಬರೀ ಸರ್ಟಿಫಿಕೇಟ್ ತಗೊಳ್ಳೋದಲ್ಲ, ಅದ್ರ ಜೊತೆಗೆ ಏನು ಬೇಕು? ಶಿಕ್ಷಣ ಅಂದರೆ ಸಂಸ್ಕಾರ. ಅದಕ್ಕೆ ನೀವು ಇವತ್ತು ಏನು ಮಾಡಿ,
ತಂದೆ ತಾಯಿ ಹೇಳೋದನ್ನು ಕೇಳ್ಕೋಬೇಕು, ಸಂಸ್ಕಾರನ ಕಲಿಬೇಕು. ತಂದೆ ತಾಯಿ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಒಮ್ಮೆ ವಿಚಾರ ಮಾಡಿದರೆ ಅವರು ತಮ್ಮ ಜೀವನವನ್ನು ನಿಮಗಾಗಿ ಮುಡುಪಾಗಿಟ್ಟಿರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಸಹಿತ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಸಂಸ್ಕಾರವಂತರಾಗಿ ಬಾಳ್ತೀರಿ ಅಂತ ಹೇಳ್ತಾ, ಈ ಜೀವನವನ್ನು ನಾವು ನಡೆಸಬೇಕಾಗಿದ್ರೆ ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಜೀವನದ ಮೌಲ್ಯವನ್ನು ತೆಗೆದುಕೊಂಡ್ರೆ, ಇಡೀ ಜೀವನದ ಸಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಹಲವಾರು ಆಯಾಮಗಳು ಬರ್ತಾವೆ. ಮುಖ್ಯವಾಗಿ ನೀವು ಒಂದು ಆರೋಗ್ಯದ ಆಯಾಮವನ್ನು ತೆಗೆದುಕೊಂಡ್ರೆ, ನಾವು ಆರೋಗ್ಯ ಅಂದರೆ ಕೇವಲ ದೈಹಿಕ ಆರೋಗ್ಯ ಅಷ್ಟಂತೀವಿ, ಹಾಗಲ್ಲ. ಆರೋಗ್ಯ ಅಂತಂದರೆ ದೈಹಿಕ, ಮಾನಸಿಕ, ಭಾವನಾತ್ಮಕ, ವಿಚಾರಾತ್ಮಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಒಟ್ಟು ಮೌಲ್ಯವೇ ಜೀವನ. ಈ ಜೀವನವನ್ನು ಕಟ್ಟಿಕೊಳ್ಬೇಕಾದ್ರೆ ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಮಹಿಳೆಯರನ್ನು 50% ಮಾಡಿದರೆ ಸರ್ವಸಾಧಾರಣ 65ರಿಂದ 70 ಕೋಟಿ ಮಹಿಳೆಯರಿದ್ದಾರೆ. ಬಟ್ ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕು ಅಂತಕ್ಕಂಥದ್ದು ಕಾನೂನಾತ್ಮಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೇಳಿದ್ವಲ್ಲ, ನಾವು ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಬಾರ್ದು ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ ಇದೆ ಇವತ್ತಿನ ಕಾರ್ಯಕ್ರಮದ್ದು. ಕಾರ್ಯಕ್ರಮದ ಒಟ್ಟು ಉದ್ದೇಶ ಇಷ್ಟೇ, ಇಡೀ ಒಟ್ಟು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಬಾಲ್ಯ ವಿವಾಹ ಎನ್ನುವಂಥದ್ದು ಎಂಥ ಒಂದು ಮಕ್ಕಳ ಒಂದು ಅವರ ಬಾಲ್ಯವನ್ನು ಹೊಸಕ್ಕೆ ಹಾಕ್ತಕ್ಕಂಥ, ಅವರ ಬಾಲ್ಯವನ್ನು ಕಸಿದುಕೊಳ್ತಕ್ಕಂಥ, ಅವರಿಗೆ ಬಹಳಷ್ಟು ಅನಾನುಕೂಲಕಾರಿಯಾಗಿರ್ತಕ್ಕಂಥ ಅದೊಂದು ಪದ್ಧತಿ. ಅದೊಂದು ನಮ್ಮ ದೇಶದ ಮೌಢ್ಯವಾಗಿರ್ತಕ್ಕಂಥ ಪದ್ಧತಿ. ಅದನ್ನು ಯಾರು ತಡೆಗಟ್ಟಬೇಕಂತಂದ್ರೆ ನಾವೇ ತಡೆಗಟ್ಟಬೇಕು. ಅದಕ್ಕೆಲ್ಲ ಜವಾಬ್ದಾರಿ ಯಾರು ಅಂತಂದ್ರೆ ನಾವೇ. ನನಗಾಗಿಯೂ ಕೂಡ